कर्नाटक में अन्ना भाग्य स्कीम यानी चावल के मुफ्त तकसीम को लेके हंगामा चल रहा है। चावल को लेके मरकज़ी हुकूमत भी सियासत में है। ऐसे में मरकज़ी हुकूमत पर इल्ज़ाम लगता रहा है कि पहले मरकज़ी हुकूमत के महकमा खुराक ने चावल देने के लिए मंजूरी दी थी और कीमत भी तय की थी, लेकिन अचानक इसने चावल देने से इनकार कर दिया, जिसके बाद वज़ीर आला सिद्दारमैया ने मरकज़ी हुकूमत पर निचली सतह की सियासत करने का इल्ज़ाम लगाया। वज़ीर आला सिद्दारमैया ने आज कैबिनेट मीटिंग में यह फैसला लिया कि जब तक चावल दस्तयाब नहीं होगा तब तक हर BPL कार्ड होल्डर को 5 किलो चावल की कीमत यानी फ़ी किलो 34 रुपये के हिसाब से 170 रुपये फ़ी BPL कार्ड बेनिफिशरी के डायरेक्ट अकाउंट में अमाउंट ट्रांसफ़र की जाएगी और ये जब तक चावल दस्तयाब नहीं होगा तब तक के लिए यह अमाउंट हर माह ट्रांसफ़र होती रहेगी। ಪಾರದರ್ಶಕವಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಓಪನ್ ಮಾರ್ಕೆಟ್ ಇಂದ ಟೆಂಡರ್ ಕರೀತಾ ಇದ್ದೀವಿ. ಒಂದು ಇನ್ ದಿ ಮೀನ್ ವೈಲ್ ದಿ ಕ್ಯಾಬಿನೆಟ್ ಹ್ಯಾಸ್ ಟೇಕನ್ ಎ ಡಿಸಿಷನ್ ಟುಡೇ ಟಿಲ್ ಅಕ್ಕಿ ಸಿಕ್ಕವರಿಗೆ, ಯಾಕಂದ್ರೆ ಫುಡ್ ಸೆಕ್ಯೂರಿಟಿ ಆಕ್ಟ್ ನಲ್ಲಿ ನಾವು ಆಹಾರ ಧಾನ್ಯ ಕೊಡ್ತೀವಿ ಅಂತ ಹೇಳಿದ್ರು. ರೈಟ್ ಟು ಫುಡ್ ಸೆಕ್ಯೂರಿಟಿ ಆಕ್ಟ್ ಮಾಡಿದವರು ಯಾರು? UPA ಸರ್ಕಾರ, ಮನಮೋಹನ್ ಸಿಂಗ್ ಅವ್ರ ಸರ್ಕಾರ, ನಾಟ್ NDA ಸರ್ಕಾರ ಅಲ್ಲ, BJP ಸರ್ಕಾರ ಅಲ್ಲ, UPA ಸರ್ಕಾರ ಮಾಡಿದ್ದದ್ದು ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ. ಅಲ್ಲಿಂದ ಈಚೆಗೆ ನಾವು ಅಕ್ಕಿ ಕೊಡ್ತಾ ಇದ್ದೋ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ದಿನೇಶ್ ಗುಂಡೂರಾವ್ ಆಹಾರ ಮಂತ್ರಿ ಆಗಿದ್ದು, ಆಗ ಪ್ರಾರಂಭ ಮಾಡೋದು 1 ರೂಪಾಯಿಗೆ ಅಕ್ಕಿ ಕೊಡೋದನ್ನ ಪ್ರಾರಂಭ ಮಾಡೋದು. ಆಮೇಲೆ 5 kg ಅಕ್ಕಿ ದುಡ್ಡಿಲ್ದೇನೆ 5 kg ಕೊಡಕ್ಕೆ ಶುರು ಮಾಡೋದು. ಆಮೇಲೆ ಫ್ರೀಯಾಗಿ 7 kg ಅಕ್ಕಿ ಕೊಡಕ್ಕೆ ಶುರು ಮಾಡಿದ್ರು. ಈಗ ಇವರು ಕಡಿಮೆ ಮಾಡಿದ್ರು, 7 kg ಇಂದ 5 kg ಮಾಡಿಬಿಟ್ಟಿದ್ರು. ನಾವು ಈಗ 10 kg ಕೊಡ್ತೀವಿ ಅಂತ ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ರು. 5+5 ಆಗಲೇ ಕೊಟ್ಟು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ. ನಾವು 5 kg ಕೊಡ್ತೀವಿ. ಈಗ ಅಕ್ಕಿ ಸಿಗದೇ ಇರೋದ್ರಿಂದ ಮತ್ತೆ ಜುಲೈ ತಿಂಗಳಲ್ಲಿ ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಿಂದ, ಇದು ಜಾರಿ ಕೊಡ್ತೀವಿ ಅಂತ ಹೇಳೋದ್ರಿಂದ ನಾವು ಮಾತಿನಂತೆ ನಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಅಕ್ಕಿ ಸಿಕ್ಕವರಿಗೆ, ಯಾಕಂದ್ರೆ ಟೆಂಡರ್ ಕರೆದಿದ್ದೀವಲ್ಲ, ಅಕ್ಕಿ ಸಿಕ್ಕವರಿಗೆ ಅದು 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, ಅಕ್ಕಿ ಸಿಕ್ಕವರಿಗೆ ನಾವು ಅವರಿಗೆ 34 ರೂಪಾಯಿನಂತೆ 1 kg ಅಕ್ಕಿ DBT ಮೂಲಕ ದುಡ್ಡು ಕೊಡ್ತೀವಿ. ನೇರವಾಗಿ ಅವ್ರ ಅಕೌಂಟ್ಗೆ ನೇರವಾಗಿ ಸಂದಾಯ ಮಾಡ್ತೀವಿ. ಮುಂದಿನ ಅಕ್ಕಿ ಸಿಕ್ಕವರಿಗೆ 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು. ಅರ್ಥ ಆಯ್ತಾ ಕನ್ನಡ? ಒಂದೇ ತಿಂಗಳಿಗೆ ಸಿಗ್ಬೋದು ಅಕ್ಕಿ, ಯಾಕಂದ್ರೆ ಕನಿಷ್ಠ ಪಕ್ಷ ಟೆಂಡರು ಎಲ್ಲ ಮಾಡಿ ಫೈನಲ್ ಆಗುತ್ತವೆ 2 ತಿಂಗಳು ಅಲ್ವಾ, 60 days ಮಿನಿಮಮ್. ಅದಕ್ಕೆ ನಾವೇನು ಹೇಳ್ತೀವಿ, ಅಕ್ಕಿ ಸಿಕ್ಕವರಿಗೆ ಸಿಕ್ಕಿದ ತಕ್ಷಣ DBT ಕೊಡೋದನ್ನ, ದುಡ್ಡಿನ ಕ್ಯಾಶ್ ಕೊಡೋದನ್ನ ನಿಲ್ಲಿಸ್ತೀವಿ. ಅಲ್ಲಿವರೆಗೆ ನಮ್ಮ ಪ್ರಾಮಿಷನ್ನ ನಾವು ಹಿಂದೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಪ್ರತಿಯೊಬ್ಬರಿಗೆ 5 kg ಅಕ್ಕಿ ಕೊಡ್ತಿದ್ವಲ್ಲ, ಅದಕ್ಕೆ ಎಷ್ಟು ಬೆಲೆ ಆಗ್ತದೆ? 34 × 5 170. ಟೆಂಡರ್ ಕರಿತೀವಲ್ಲಮ್ಮ, ನೀನೇ ಎಲ್ಲನೂ ಹೇಳ್ಬಿಟ್ರೆ ಎಲ್ಲ ಹಿಂಗೆ. ನೀನು ಅಕ್ಕಿ ಸಪ್ಲೈ ಮಾಡೋರು ಕಡಿಮೆನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ನೋಡಪ್ಪ, ನಾವು ಅಕ್ಕಿ ತಗೊಳ್ಳುವಾಗ ಸಾರ್ವಜನಿಕರ ದುಡ್ಡನ್ನು ಬಹಳ ಎಚ್ಚರಿಕೆ. ಅದಕ್ಕೆ ಪಾರದರ್ಶಕವಾಗಿ ಮಾಡ್ತೀವಿ, ಟೆಂಡರ್ ಕರಿತೀವಿ. ಪಾರದರ್ಶಕವಾಗಿ ಟೆಂಡರ್ ಕರೆದು ಟೆಂಡರ್ ಓಪನ್ ಮಾಡಿ ಯಾರು ಎಲ್ಲವನ್ನೂ ಇರ್ತಾರೋ ಅವ್ರಿಗೆ. ಸರ್, ಈಗ ತೆಲಂಗಾಣದಲ್ಲಿ ಎಲ್ಲ ಅಕ್ಕಿ ಸ್ಟಾಕ್ ಇದೆ ಅಂತ ಹೇಳ್ತಾ ಇದ್ರು ಮುಂಚೆ, ಯಾಕೆ ಸರ್ ಆ ರಾಜ್ಯಗಳು ಕೊಡ್ತಾ ಇಲ್ಲ? ಕೇಂದ್ರ ಸರ್ಕಾರ ಏನಾದ್ರು ಆ ರಾಜ್ಯಗಳ ಮೇಲೆ ಒತ್ತಡ ಹಾಕಿದೆಯಾ ಹೇಗೆ ಅಂತ? ನೀನು ರಾಜಕೀಯ ಪ್ರಶ್ನೆ ಕೇಳ್ತಾ ಇದೀಯಾ? ಅವ್ರಿಗೆ ಕೇಳೋದು ಯಾಕೆ ಕೊಡ್ತಾ ಇಲ್ಲ? ನನಗೆ ಗೊತ್ತಿರೋ ಮಟ್ಟಿಗೆ ತೆಲಂಗಾಣದವ್ರು ಏನು ಹೇಳಿದ್ರು, ನಾವು ಭತ್ತ ಕೊಡ್ತೀವಿ, ಅಕ್ಕಿ ಕೊಡಕ್ಕಾಗಲ್ಲ. ಭತ್ತ ಕೊಡ್ತೀವಿ, ಅಕ್ಕಿ ಕೊಡಕ್ಕಾಗಲ್ಲ. ಆಂಧ್ರ 50,000 ಆಂಧ್ರದವರು ಬರೀ 50,000 ಕೊಡ್ತೀವಿ ಅಂತ.
ಪಂಜಾಬ್ನವರು ನವೆಂಬರ್ನಿಂದ ಕೊಡ್ತೀವಿ ಅಂತಂದ್ರು. ಆಮೇಲೆ ಛತ್ತೀಸ್ಗಢದವರು 1.5 ಲಕ್ಷ ಟನ್ ಮಾತ್ರ ಒಂದು ತಿಂಗಳು ಕೊಡ್ತೀವಿ, ಆಮೇಲೆ ಕೊಡೋಕ್ಕಾಗಲ್ಲ. ಮತ್ತು 40 ರೂಪಾಯಿ ರೇಟು. ಆಮೇಲೆ 40, 39, 40 ರೂಪಾಯಿ ಹೇಳಿದ್ರು ರೇಟ್. ಸೊ ಇಲ್ಲೂ ಆಂಧ್ರದಲ್ಲೂ ಕೂಡ ರೇಟ್ ಜಾಸ್ತಿ, ತೆಲಂಗಾಣದಲ್ಲೂ ಕೂಡ ರೇಟ್ ಜಾಸ್ತಿ, ಪಂಜಾಬ್ನಲ್ಲೂ ಕೂಡ ರೇಟ್ ಜಾಸ್ತಿ. ನಮಗೆ FCIನವರು 34 ರೂಪಾಯಿ ಪ್ಲಸ್ 2 ರೂಪಾಯಿ 60 ಪೈಸೆ ಈ ಥರ ಟ್ರಾನ್ಸ್ಪೋರ್ಟ್ ಚಾರ್ಜು, ಕಮಿಷನ್ನು ಅವೇನೇನೋ ಇರ್ತವೆ. ಒಟ್ಟು 36 ರೂಪಾಯಿ 60 ಪೈಸೆಗೆ ಕೊಡ್ತೀವಿ. ನಮಗೆ ಒಟ್ಟು ಖರ್ಚು ಆಯ್ತಾ ಇರೋದು 1 kg ಅಕ್ಕಿಗೆ 36 ರೂಪಾಯಿ 60 ಪೈಸೆ. ಅವ್ರು ಕೊಡ್ತಿದ್ದವರು FCIನವರು ಅಕ್ಕಿ ಕೊಡ್ತಿದ್ದದ್ದು 34 ರೂಪಾಯಿ 1 kg ಪ್ಲಸ್ 260 ಖರ್ಚು ತೆಗಿತಿದ್ದದು. ಫೇರ್ ಪ್ರೈಸ್ ಆಪ್ಗೆ ಹೋಗಿದ್ರೆ ಅವ್ರಿಗೆ ಬೆನಿಫಿಷಿಯರಿ ಸ್ವಲ್ಪ ಅವರಿಗೆ ಅಷ್ಟು ರೂಪಾಯಿ ಆಯ್ತಿತ್ತು. ಸೊ ಈಗ ನಾವು ಅದಕ್ಕೆ FCIನವರು ಎಷ್ಟು ಕೊಡ್ತಾ ಇದ್ರು 34 ಅಷ್ಟು ದುಡ್ಡನ್ನು 5 kg ಅಕ್ಕಿಯನ್ನು 5 kgಗೆ ತಗಲ್ತಕ್ಕಂಥ ವೆಚ್ಚ ಎಷ್ಟು ಬರ್ತದೆ ಅದನ್ನು 170 ರೂಪಾಯಿ ಆಗ್ಬೋದಾ? ಒಬ್ಬರಿಗೆ 170, ಒಬ್ಬರಿಗೆ 170 ರೂಪಾಯಿ. ಈಗ ಒಂದು BPL ಕಾರ್ಡ್ ಇರ್ತದೆ ಅಂತ ಇಟ್ಟಿಗೆ, BPL ಕಾರ್ಡಲ್ಲಿ ಒಬ್ರು ಇರ್ಬೋದು, 2 ಇರ್ಬೋದು, 3 ಜನ ಇರ್ಬೋದು, 4 ಜನ ಇರ್ಬೋದು. ಅಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಕೊಟ್ಬಿಡ್ತೀವಿ. 4 ಜನ ಇದ್ರೆ 170 × 4, 5 ಜನ ಇದ್ರೆ 170 × 5, 6 ಜನ ಇದ್ರೆ 170 × 6. ಬಟ್ ಸರ್ ಆ ತರ ಮಾಡಿದ್ರೆ ಈಗ ಮಾರ್ಕೆಟ್ ಅಲ್ಲಿ ಅಕ್ಕಿ ಪ್ರೈಸ್ ಎಲ್ಲ ಜಾಸ್ತಿ ಆಗ್ತಾ ಇದೆಯಲ್ಲ ಸರ್? ಎಲ್ಲಿ ಯಾಕೆ ಜಾಸ್ತಿ ಆಗುತ್ತೆ? ಯಾಕೆ ಜಾಸ್ತಿ ಆಗುತ್ತಪ್ಪ? ಯಾಕೆ ಗಿರಣಿ ಇವರು ಅಕ್ಕಿ ನಾವು ಕೊಡ್ತೀವಿ, ಫ್ರೀಯಾಗಿ ಕೊಡ್ತೀವಿ ಅನ್ನೋತ್ತಿಗೆ ಅಕ್ಕಿ ಫ್ಲಕ್ಚುಯೇಷನ್ ಶುರು ಆಗಿರೋದು. ಇದು ಕೊಡ್ತೀವಿ ಅಂತಂದ್ಮೇಲೆ ದುಡ್ಡು ಕೊಟ್ಬಿಟ್ಮೇಲೆ ಯಾಕೆ ಅಕ್ಕಿ ಜಾಸ್ತಿ ಆಗುತ್ತೆ ರೇಟ್? ನೀನು ಹೇಳಪ್ಪ, ವ್ಯಾಪಾರಗಾರನ ನೀನು, ಅವ್ನು ಹೇಳು. ಮತ್ತೆ ನೀನು ಸುಮ್ಮನೆ ಹೇಳುವ ವ್ಯಾಪಾರಗಾರನ ಇಲ್ಲ ಯಾಕೆ ಜಾಸ್ತಿ ಆಗುತ್ತೆ? ಅಕ್ಕಿ ಸಿಗಲ್ಲ ಅಂತ ಹೇಳ್ತಾರೆ ಸರ್. ಜಾಸ್ತಿ ಇದೆ ಸರ್. A1 ರೈಸ್ ಇದಲ್ಲ, ಎಂಥದ್ದು ಸೋನಾ ಮಸೂರಿ ಅಲ್ಲ, ಅದಲ್ಲ. A1 ರೈಸ್ ರಾ ಅಕ್ಕಿ. ಓಕೆ. FCIನವ್ರು ಕೊಡ್ತಿದ್ದಂತ ಅಕ್ಕಿ. ಅದು ಅವ್ರ ಸರ್ಕಾರದಲ್ಲಿ ಅದು ಜ್ಞಾಪಕ ಮಾಡ್ಕೊಂಡು ಹೇಳ್ತಾ ಇದ್ದಾರೆ.